ಸಾವಿನ ಕದವನ್ನು ತಟ್ಟಿ ಬದುಕಿ ಬಂದಿದ್ದಾರೆ ಪ್ರವಾಸಿಗರು. ಕಾರವಾರದಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಸಮುದ್ರದಲ್ಲಿ ಮುಳುಗುತ್ತಿದ್ದ 3 ಪ್ರವಾಸಿಗರನ್ನು ರಕ್ಷಣೆ ಮಾಡಲಾಗಿದೆ. ಕುಮಟಾ ತಾಲೂಕಿನ ಗೋಕರ್ಣದ ಮೇನ್ ಬೀಚ್ನಲ್ಲಿ ನಡೆದಿರೋ ಘಟನೆ. ಚಿತ್ರದುರ್ಗ ಜಿಲ್ಲೆಯ ಮನು, ಶಿವು ಮತ್ತು ಕಿರಣ್ ಇವರು 3 ಜನರನ್ನ ರಕ್ಷಣೆ ಮಾಡಿದ್ದಾರೆ. ಗೋಕರ್ಣಕ್ಕೆ ಪ್ರವಾಸಕ್ಕೆ ಅಂತ ಬಂದಿದ್ರು 21 ಜನ ಸ್ನೇಹಿತರು. ಅಲೆಗಳ ಅಬ್ಬರಕ್ಕೆ 3 ಕೊಚ್ಚೋಗಿದ್ರು. ಅದಕ್ಕೋಸ್ಕರನೇ ಈ ಕರಾವಳಿ ರಕ್ಷಣಾ ಪಡೆಯವರು ಅವರು ಇವರು ನಿಮಗೆ ಬೀಚಲ್ಲಿ ಅಲ್ಲಿ ಅವರು ಬೀಟ್ ಹಾಕ್ತಾನೇ ಇರ್ತಾರೆ ಇಂಥ ಘಟನೆಗಳು. ಆಮೇಲೆ ಜನಕ್ಕೆ ಹೋಗಬೇಡ್ರಪ್ಪ, ಇಂಥ ಸ್ಥಳದಲ್ಲಿ ಸ್ನಾನ ಮಾಡಬೇಡಿ ಅಂದರೆ ಕೇಳಲ್ಲ. ಎಲ್ಲಿ ಅಲೆಗಳ ರಭಸ ಜಾಸ್ತಿ ಇರುತ್ತೋ ಅಲ್ಲೇ ಹೋಗಿ ಸ್ನಾನ ಮಾಡಬೇಕು, ಅಲ್ಲೇ ಮೋಜು ಮಸ್ತಿ ಮಾಡಬೇಕು ಅಂತ ಇವ್ರುಗಳಿಗೆ ಆಸೆ. ಅಕಸ್ಮಾತ್ ಸಿಕ್ಕಾಕೊಂಡ್ರೆ ನೋಡಿ ಈ ಥರ ಆಗುತ್ತೆ. ಇನ್ನೇನು ಹೋಗೇ ಬಿಟ್ಟಿದ್ರು 3 ಜನ ಅಂತ ಇತ್ತು ಪರಿಸ್ಥಿತಿ. ಬಟ್ ಅಷ್ಟರಲ್ಲಿ ರಕ್ಷಣೆಯನ್ನು ಮಾಡಿದ್ದಾರೆ, 3 ಜನರನ್ನು ಬದುಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಈಗ ಅಲೆಗಳ ಅಬ್ಬರ ಜಾಸ್ತಿ ಇದ್ದಂತಹ ಸಂದರ್ಭದಲ್ಲಿ ಇಂಥ ಜಾಗದಲ್ಲೆಲ್ಲ ಹೋಗಬೇಡಿ, ಇಂಥ ಕಡೆ ಸ್ನಾನ ಮಾಡಬೇಡಿ, ಈಜಾಡಬೇಡಿ ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಬಟ್ ಆ ಥರ ಇಲ್ಲೇನೂ ಇರಲಿಲ್ವಾ ಅಂತ? ನವೀನ್, ನಾನು ಕೇಳ್ತಾ ಇರೋದು, ಈಗ ಅಲೆಗಳ ಅಬ್ಬರ ಜಾಸ್ತಿ ಇದ್ದರೆ ಅಥವಾ ಡೇಂಜರ್ ಸ್ಪಾಟ್ಗಳಾಗಿದ್ದರೆ ಅಲ್ಲಿ ಸೂಚನಾ ಫಲಕಗಳನ್ನ ಹಾಕಿರ್ತಾರೆ, ಇಂಥ ಕಡೆ ಹೋಗಬೇಡಿ, ಇಂಥ ಕಡೆ ಈಜಾಡಬೇಡಿ ಅಂತ. ಇಲ್ಲ, ಅದೇನೂ ಇರಲಿಲ್ವಾ? ಏಕಾಏಕಿ ಈ ಥರ ಅಲೆಗಳು ಬಂದಿದ್ದ ಹೇಗೆ ಅಂತ? ಇಲ್ಲ ಖಂಡಿತ ಇಲ್ಲ. ಈಗಾಗಲೇ ಲೈಫ್ ಗಾರ್ಡ್ಗಳು ಇವರಿಗೆ ಸಮುದ್ರಕ್ಕೆ ಇಳಿಬೇಡಿ, ಯಾಕಂತಂದ್ರೆ ಬಿಸಿಲು ಹೆಚ್ಚಾದಾಗ ಅಲೆಯ ಅಬ್ಬರಗಳು ಹೆಚ್ಚಾಗ್ತವೆ, ಹೀಗಾಗಿ ಆ ಸಮುದ್ರಕ್ಕೆ ಆಳದಲ್ಲಿ ಹೋಗಬೇಡಿ, ತೀರ ಪ್ರದೇಶದಲ್ಲೇ ನೀವು ಈಜಾಡಿ ಅನ್ನುವಂತಹ ಒಂದು ಸೂಚನೆಯನ್ನು ನೀಡಿದ್ರು. ಇನ್ನು ಸಮುದ್ರ ತೀರ ಭಾಗದಲ್ಲಿ ಕೂಡ ಲೈಫ್ ಗಾರ್ಡ್ಗಳು ಇರ್ತಾರೆ, ಜೊತೆಗೆ ಸೂಚನಾ ಫಲಕಗಳನ್ನು ಕೂಡ ಹಾಕಿರಲಾಗ್ತದೆ. ಆದ್ರೆ ಗೋಕರ್ಣದ ಮೇನ್ ಬೀಚ್ ನಲ್ಲಿ ಇವರು 6 ಜನ ಇದ್ರು. ಇವರು ಚಿತ್ರದಿಂದ ಬಂದಂತಹ ಇವರು ನೇರವಾಗಿ ಸಮುದ್ರಕ್ಕೆ ಇಳಿದು ಲೈಫ್ ಗಾರ್ಡ್ಗಳ ಒಂದು ಸೂಚನೆಯನ್ನು ಕೂಡ ತಿರಸ್ಕರಿಸಿ ಸಮುದ್ರದಲ್ಲಿ ಈಜಾಡ್ಲಿಕ್ಕೆ ಹೋಗಿದ್ದು. ಹೀಗಾಗಿ ಅಲೆಗಳ ಅಬ್ಬರ ಇದರಲ್ಲಿ 3 ಜನ ಏನಿದ್ರು ಅವರು ಅಲೆಗಳ ಅಬ್ಬರಕ್ಕೆ ಸಿಲುಕೊಂಡಿದ್ರು. ತಕ್ಷಣದಲ್ಲಿ ಲೈಫ್ ಗಾರ್ಡ್ ಗಳು ಸೇವ್ ಮಾಡಿದ್ದಾರೆ. ಒಂದು ಕ್ಷಣದಲ್ಲಿ ಏನಾದ್ರೂ ಲೈಫ್ ಗಾರ್ಡ್ ಗಳು ಅವ್ರನ್ನ ಸೇವ್ ಮಾಡದೇ ಇದ್ರೆ 3 ಜನರು ಕೂಡ ಸಮುದ್ರದಲ್ಲಿ ಇವತ್ತು ಸಾವನ್ನಪ್ಪುವಂತಹ ಸ್ಥಿತಿ ಇತ್ತು. ಯಾಕಂತಂದ್ರೆ ಹೆಚ್ಚಾಗಿ ಪ್ರವಾಸಿಗರು ಈಗ ಉತ್ತರ ಕನ್ನಡ ಜಿಲ್ಲೆಯ ಭಾಗಕ್ಕೆ ಬರ್ತಾ ಇರುವಂತದ್ರಲ್ಲೂ ಕಡಲ ತೀರ ಭಾಗದಲ್ಲಿ ಮೋಜು ಮಸ್ತಿಗೆ ಬರ್ತಾ ಇದ್ದಾರೆ. ಇನ್ನು ಸಮುದ್ರ ಭಾಗದಲ್ಲಿ ಏನಾಗ್ತಂದ್ರೆ ಮಧ್ಯಾಹ್ನದ ವೇಳೆಯಲ್ಲಿ ಅಲೆಗಳ ಅಬ್ಬರಗಳು ಜಾಸ್ತಿ ಇರುತ್ತೆ. ಭರತ ಇಳಿತ ಅನ್ನುವಂತ ಒಂದು ಸಮುದ್ರದ ಒಂದು ಸಂಪಾದಕ ಏನು ಇದಿರ್ತದೆ, ಅದೇ ರೀತಿಯಲ್ಲಿ ನೈಸರ್ಗಿಕ ಕ್ರಿಯೆ ಇರುವಂತದ್ದು. ಇಂಥದ್ರಲ್ಲಿ ಇವ್ರಿಗೆ ಎಚ್ಚರಿಕೆಯನ್ನು ನೀಡಿದ್ರು ಕೂಡ ಬೇಕಾಬಿಟ್ಟಿಯಾಗಿ ಹೋಗ್ತಾ ಇರುವಂತದ್ದು. ಕಳೆದ 3-4 ದಿನದಿಂದ ಸುಮಾರು ಒಂದು 5-6 ಪ್ರಕರಣಗಳು ಇದೇ ರೀತಿಯಲ್ಲಿ ನಡೆದಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನವೀನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಹಾಗಾಗಿ ಇವಾಗ ಅಲ್ಲಿ ಲೈಫ್ ಗಾರ್ಡ್ಗಳ ಎಚ್ಚರಿಕೆಯ ನಡುವೆನೂ ಕೂಡ ಇವರು ಸಮುದ್ರಕ್ಕೆ ಇಳಿದಿದ್ದರಿಂದ ಅನಾಹುತಗಳಾಗಿದೆ. ಏನಾದ್ರು ಪ್ರಾಣಾಪಾಯ ಆಯಿತು ಅಂತಂದರೆ ಆವಾಗ ಲೈಫ್ ಗಾರ್ಡ್ಗಳನ್ನೇ ಬೈಯೋದು, ಸೂಚನಾ ಫಲಕ ಹಾಕಿಲ್ಲ ಅನ್ನೋದು, ಹೇಳೋದು ಮಾತು ಕೇಳಲ್ಲ, ಅದಕ್ಕೆ ಹೀಗಾಗುತ್ತೆ.